ಇಲ್ಲಿ ಪ್ಲಾಟ್ಸ್ ಬಂದು ಸ್ಟಾರ್ಟಿಂಗ್ ಫ್ರಮ್ ಬರೀ 15 lakhs ಅಂತ 2699 per ಸ್ಕ್ವೇರ್ ಫೀಟ್ ಶುರು ಆಗ್ತೈತೆ. ಇದು ಬಂದು DC ಕನ್ವರ್ಷನ್ ಈ ಖಾತಾ ಅಂತ ಬರುತ್ತೆ. ಇದು ಬಂದು 30 feet ರೋಡ್ 85% ನಮ್ಮ ಸೈಡ್ ಇಂದ ಸಿಗುತ್ತೆ. 5 years ವರೆಗೂ ನಿಮ್ಗೆ ಏನು ಮೇಂಟೆನೆನ್ಸ್ ಇರಲ್ಲ. ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಆಲ್ ರೈಟ್ ಅಂತಮ್ಮ. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಇವತ್ತು ಬಂದು ಒಂದು ಹೊಸ ಕಾನ್ಸೆಪ್ಟ್ ಅಪ್ಪ. ಮೇನ್ಲಿ ಇವತ್ತು ಈ ವಿಡಿಯೋ ಮಾಡ್ತಿರೋ ರೀಸನ್ ಬಂದು ನಮ್ಮ ಫ್ರೆಂಡ್ಸ್, ನಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಿಮಗೆ ಮೇನ್ಲಿ ಲ್ಯಾಂಡಿಗೆ ಇನ್ವೆಸ್ಟ್ ಮಾಡ್ತಿರಲ್ಲ, ಲ್ಯಾಂಡು, ಸೈಟ್ಸು, ಪ್ಲಾಟ್ಸು. ಸೊ ನಿಮಗೆ ಅಂತಾನೆ ಈ ಒಂದು ವಿಡಿಯೋ ನಾನು ನಿಮಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಫ್ರೆಂಡ್ ಅವರ ಫ್ರೆಂಡ್ ಒಬ್ರು ನಮಗೆ ಇನ್ವೈಟ್ ಮಾಡಿದ್ರು, ಒಂದು ಪ್ರಾಪರ್ಟಿ ಸರ್ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ ಅಂತ. ಸೊ ಪ್ರಾಪರ್ಟಿ ಬಂದು ಚಂದಾಪುರ, ಟುವರ್ಡ್ಸ್ ಚಂದಾಪುರ ಇಂದ ನಿಮಗೆ ಆಲ್ಮೋಸ್ಟ್ ಒಂದು 8 to 9 kilometers ಒಳಗಿದೆ ಅದು ಆ ಪ್ರಾಪರ್ಟಿ. ಅಲ್ಲೋಗಿ ನೋಡೋಣ. ಒಂದು ಬ್ರಾಷರ್ ಕಳಿಸಿದ್ರು. ಇಲ್ಲಿ ಪ್ಲಾಟ್ಸ್ ಬಂದು ಸ್ಟಾರ್ಟಿಂಗ್ ಫ್ರಮ್ ಬರೀ 15 lakhs ಅಂತೆ. ಸೊ ಅದೇನು ಎತ್ತ ಅಂತ ಎಲ್ಲ ನೋಡೋಣ. ಲೆಮನ್ ಟೀ ಕುಡ್ಕೊಂಡು ಹಂಗೆ ಹೋಗೋಣಂತೆ ಪ್ರಾಪರ್ಟಿಗೆ. ಸೊ ಒರಾಯನ್ ಗ್ರೂಪ್ಸ್ ಅಂತ, ಬೇಸಿಕಾಗಿ ಒರಾಯನ್ ಗ್ರೂಪ್ಸ್ ಇಂದ ಒರಾಯನ್ ಓಕ್ ವಿಲ್ಲಸ್ ಅಂತ ಒಂದು ಪ್ಲಾಟ್ ಅನ್ನು ಹಾಕಿದ್ದಾರೆ ಚಂದಾಪುರದಲ್ಲಿ. ಇಲ್ಲಿ ಬಂದು ಬೇಸಿಕಾಗಿ DC ಕನ್ವರ್ಷನ್ ಅಪ್ರೂವಲ್ ಆಗಿದೆ ಈ ಖಾತಾ. ಅಂಡ್ ಪ್ಲಾಟ್ ಡೈಮೆನ್ಷನ್ ಬಂದು 2030, 2040, ಆಮೇಲೆ 3040 ಇದೆಲ್ಲ ಇದೆ. ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಿಮಗೆ. ಸೊ ಬೇಸಿಕ್ ಕಮ್ಯುನಿಟೀಸ್ ಬಂದು ನಿಮಗೆ ಡ್ರೈನೇಜ್ ಸಿಸ್ಟಮ್ ಇದೆ. ಮೇನ್ಲಿ ಇದು ಬಂದು ಗೇಟೆಡ್ ಕಮ್ಯುನಿಟಿ. ಸೊ 24/7 ನಿಮಗೆ ಸೆಕ್ಯೂರಿಟಿ ಇರುತ್ತೆ. ಸೊ ಇವೆಲ್ಲ ಕೇಳ್ಕೊಂಡು ಸರಿ ಇನ್ವೈಟ್ ಮಾಡೋರೆಲ್ಲ ಹೋಗಿ ನೋಡೋಣ ಏನು ಎತ್ತ ಅಂತ. ಅಂಡ್ ನಿಯರ್ ಬೈ ನಿಮಗೆ ಇಲ್ಲಿಂದ ನಾರಾಯಣ್ ಹಾಸ್ಪಿಟಲ್ ಬರ್ತದೆ ನಿಯರ್ ಬೈ. ಆಮೇಲೆ ಪೆಸ್ಸು ಕಾಲೇಜ್ ಇದೆ ಟುವರ್ಡ್ಸ್ ಎಲೆಕ್ಟ್ರಿಸಿಟಿಯಿಂದ. ಒಂದು ಪ್ರಾಪರ್ಟಿ ಸುತ್ತಮುತ್ತ ಬಂದ್ಬಿಡುತ್ತೆ. ಸಿಂಪಲ್ ಒಂದು ಗ್ಲಿಮ್ಸ್ ಅಂತ ತಗೊಳ್ಳಿ. ಇನ್ ಡೀಟೇಲ್ ಆಗಿ ಡೈರೆಕ್ಟ್ ಆಗಿ ನಾವು ಪ್ರಾಪರ್ಟಿಗೆ ವಿಸಿಟ್ ಮಾಡಿ ನೋಡೋಣಂತೆ. ಸೊ ಬೇಸಿಕ್ ಆಗಿ ನೋಡಿ, ನನಗೆ ಬಂದು ಈ ಸೈಟ್ಸು, ಪ್ರಾಪರ್ಟೀಸು ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ. ಯಾಕಂದರೆ ಇನ್ವೆಸ್ಟ್ ಮಾಡಿದ್ರೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು, ಇಲ್ಲ ಅಂತಂದರೆ ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ನಾವು. ಸೊ ರಿಟರ್ನ್ಸ್ ಖಂಡಿತ ಬಂದೇ ಬರುತ್ತೆ ನಮಗೆ. ಅಲ್ವಾಗಿ ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಈ ಲೆಮನ್ ಟೀ ಕೊಡ್ಬಿಟ್ಟು ಡೈರೆಕ್ಟಾಗಿ ನೆಕ್ಸ್ಟು ಆನ್ ದ ವೇ ಶಾರ್ಟ್ಸ್ ನೋಡಿ. ಮೇನ್ಲಿ ರೂಟ್ ಅದನ್ನು ಮೇಯ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಬಂದು ಪ್ರಾಪರ್ಟಿ ತಗೊಳ್ಳೋಕ್ಕಿಂತ ಮುಂಚೆ ಪೇಪರ್ಸ್ ನೋಡಿ. ಸೊ ಪೇಪರ್ಸ್ ಲೀಗಲಾಗಿ ನೋಡಿಕೊಂಡು ಯು ಕ್ಯಾನ್ ಡೈರೆಕ್ಟ್ಲಿ ಪ್ರೊಸೀಡ್ ಇಟ್. ಸೊ ಅದನ್ನು ಸಹ ಅವ್ರು ಪ್ರೊವೈಡ್ ಮಾಡ್ತಾವ್ರೆ. ಇದೆಲ್ಲ ಡೀಟೇಲ್ಸ್ ಬಂದು ನನ್ನ ಫ್ರೆಂಡ್ ಬಂದು ನನಗೆ ಕಾಲಲ್ಲಿ ಹೇಳಿದ್ರು. ಅಂತಮ್ಮ. ಸೊ ನಮ್ಮನ್ನು ಇನ್ವೈಟ್ ಮಾಡಿರೋರು ಮಿಸ್ಟರ್ ಸೈಯದ್ ಅಂತ. ಸರ್ ಹಾಯ್. ಹಾಯ್ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ಇದು ಬಂದು ಒಂದು 30 feet ವೈಡ್ ರೋಡ್ ಇದೆ ಅವೈಲೇಬಲ್ ಇಲ್ಲಿ. ಸರ್ ಇದರ ಲೈಕ್ ಎಕ್ಸ್ಟೆನ್ಷನ್ ಎಷ್ಟಿದೆ, ಏನೇನಂತ? ಇಲ್ಲಿ ರೋಡ್ ಎಕ್ಸ್ಟೆನ್ಷನ್ ಬಂದು 53,352 ಸ್ಕ್ವೇರ್ ಫೀಟ್ ಇದೆ ರೋಡ್ ಎಕ್ಸ್ಟೆನ್ಷನ್ ಮಾತ್ರ. ಓಕೆ. ಆ್ಯಂಡ್ ಇಟ್ಸ್ ಲೈಕ್ ನಿಮಗೆ ಈ ಕಡೆ ಫುಲ್ ಕಂಪ್ಲೀಟ್ ಆಗಿ EB ಲೈನ್ಸ್ ಇದೆ, ಲೈಕ್ ಗೇಟೆಡ್ ಕಮ್ಯುನಿಟಿನೇ ಇದು. ಸೊ 24/7 ಸೆಕ್ಯೂರಿಟಿ ಇರುತ್ತಲ್ಲ? ಎಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಏನೇನಿದೆ ಸರ್? ಒರಾಯನ್ ಗ್ರೂಪ್ಸ್ ಇಂದ ನೀವು ಪ್ರಾಜೆಕ್ಟ್ ತಗೊಂಡ್ರಂತೆ ನಿಮ್ಗೆ ಎಲ್ಲಾದು ನಾವೇ ಮಾಡಿಸ್ಕೊಡ್ತೇವೆ. ಎಕ್ಸಾಂಪಲ್ ಡ್ರೈನೇಜ್ ಬರುತ್ತೆ, ಸೀವೇಜ್ ಬರುತ್ತೆ, ಓಕೆ, ವಾಟರ್ ಸಪ್ಲೈ ಇರುತ್ತೆ. ಆಮೇಲೆ ಕಂಪನಿ ಸೈಡ್ ಇಂದ ನೀವು ಪ್ರಾಜೆಕ್ಟ್ ತಗೊಂಡ್ಮೇಲೆ ನಿಮ್ಗೆ ಸಮ್ ಪವರ್ ಇದು ಮಾಡಿಸ್ಕೊಡ್ತಾರೆ. ಓಕೆ. ಸಪೋಸ್ ಇಂಡಿವಿಜುವಲ್ ಸಮ್ ಮಾಡ್ಕೋಬೇಕಂತ ನೀವು ಮಾಡ್ಕೋಬಹುದು, ಇದೊಂದು ಆಪ್ಷನ್. ಬಟ್ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಓಕೆ ಓಕೆ. ಸೊ ಪರ್ಟಿಕ್ಯುಲರ್ ಸೈಟ್ಸ್ ಈಚ್ ಸೈಡ್ಗೆ ಓಕೆ. ಬಟ್ ಸಪೋಸ್ ಇವಾಗ ನಾವು ಇದು ಇಲ್ಲಿ ಯಾಕೆ EB ಲೈನ್ಸ್ ಕೊಟ್ಟಿಲ್ಲ ಅಂತೆ, ಸಪೋಸ್ ಕನ್ಸ್ಟ್ರಕ್ಷನ್ ಆರ್ಚ್ನೂ ಹಾಕಿಲ್ಲ. ಯಾಕಂತೆ ಕನ್ಸ್ಟ್ರಕ್ಷನ್ ಆಗೋ ಟೈಮಲ್ಲಿ ಹೆವಿ ವೆಹಿಕಲ್ಸ್ ಒಳಗಡೆ ಬರೋ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಇದು ರೋಡು ಅದೆಲ್ಲ ಏನೂ ಹಾಕಿಲ್ಲ. ಸೊ ಬಟ್ ಒಂದ್ಸಲ ನೀವು ನೋಡಿದ್ಮೇಲೆ ನೀವು ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತೀವಿ ಅಂತ ಆವತ್ತು ನೀವು ಇದು ಮಾಡ್ಕೋಬಹುದು. ಓಕೆ ಓಕೆ. ಸೊ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರೋ ಹಾಗೇನೆ. ಸೊ ಇಲ್ಲಿ ನನಗೆ ಮೇನ್ ಅನ್ಸಿದ್ದು ಬಂದು ಲೈಕ್ 2699 per ಸ್ಕ್ವೇರ್ ಫೀಟ್ಗೆ ರೇಟ್ ಬಂದು 15 lakhs ಇಂದ ಶುರು ಆಗ್ತೈತೆ. ಸೊ ಅದೊಂದು ರೀತಿ ಒಳ್ಳೆ ಪ್ರೈಸು. ಓಕೆನಾ, ಇವ್ರು ಕೊಡ್ತಿರೋ ಈ ಒಂದು ಲೊಕ್ಯಾಲಿಟಿಯಲ್ಲಿ, ಬಿಕಾಸ್ ಬೇರೆ ಬೇರೆ ಕಡೆ ಬೇರೆ ಬೇರೆ ರೇಟ್ಸ್ ಇರುತ್ತೆ. ಬಟ್ ಸ್ಟಾರ್ಟಿಂಗ್ ಬಂದು ಅಷ್ಟು ಸ್ಕ್ವೇರ್ ಫೀಟ್ ಬಂದು ಒಂದು ಸ್ಟಾರ್ಟಿಂಗ್ ಪ್ರೈಸ್ 15 lakhs ಅನ್ನೋದಕ್ಕೆ ಅವ್ರೆ, ಅದಕ್ಕಿಂತ ಜಾಸ್ತಿನೂ ಇದೆ. ಸೊ ಸರ್ ಮೇನ್ಲಿ ಈಗ ಬಂದು ನಮಗೆ ಆ ರೇಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನಮ್ಮ ಆಡಿಯನ್ಸ್ಗೆ.
ಓಕೆ ಸೊ ಇಲ್ಲಿ ಆಲ್ರೆಡಿ ನೀವು ಹೇಳಿದ್ರು 2699 ಅಂತ ಸ್ಕ್ವೇರ್ ಫೀಟ್. ಓಕೆ 2699 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ ಸೊ ಇಲ್ಲಿಂದ ನಿಮ್ಗೆ ಸ್ಟಾರ್ಟ್ ಆಗಿರೋದು ಪ್ರೈಸ್ ಬಂದು ಮಿನಿಮಮ್ ನಿಮಗೆ 15 lakhs ಇಂದನೇ ಸೈಟ್ ಸ್ಟಾರ್ಟ್ ಆಗುತ್ತೆ. 15 lakhs ಅಂತ ನಿಮಗೆ 600 ಸ್ಕ್ವೇರ್ ಫೀಟ್ ಬರುತ್ತೆ. ಪ್ಲಸ್ 600 ಸ್ಕ್ವೇರ್ ಫೀಟ್ ಇಂದ 800 ಸ್ಕ್ವೇರ್ ಫೀಟ್ ಇದೆ. ಪ್ಲಸ್ ಆಡ್ ಡೈಮೆನ್ಷನ್ ಸೈಟ್ಸ್ ಅವೈಲೇಬಲ್ ಇದೆ. ಪ್ಲಸ್ ನಿಮಗೆ ಆಡ್ ಡೈಮೆನ್ಷನ್ಸ್ ಅಂತ 1200 ಸ್ಕ್ವೇರ್ ಫೀಟ್ನ ಅವೈಲೇಬಲ್ ಇದೆ. ಓಕೆ ಸೊ ಇದು ಒಂದು. ಸೆಕೆಂಡ್ ಪಾರ್ಟ್ ಏನಂತೆ ನಿಮ್ದು ಏನು ಇದು ನಿಮಗೆ ಪೇಮೆಂಟ್ ಅಂದ್ರೆ ಫುಲ್ ಪೇಮೆಂಟ್ ಅಲ್ಲ, ಪಾರ್ಷಲ್ ಪೇಮೆಂಟ್ ಥರ ಬರುತ್ತೆ. ಪಾರ್ಷಲ್ ಪೇಮೆಂಟ್ ಅಂತ ಯಾವ ಥರ ಅಂತೆ, ಫಸ್ಟ್ ನೀವು ಬಂದಮೇಲೆ ಸೈಟ್ ನೋಡ್ಕೋಬೇಕು, ಸೈಟ್ ಇಷ್ಟ ಆಗಿದೆ ಅಂತೆ, ಆಮೇಲೆ ನೀವು 1 lakh ಪೇ ಮಾಡಬೇಕು. 1 lakh ಯಾಕೆ ಪೇ ಮಾಡಬೇಕಂತೆ, ನೀವು ನಿಮ್ಮ ಸೈಡಿಂದ ಈ ಪರ್ಟಿಕ್ಯುಲರ್ ಇದನ್ನು ನೀವು ಬ್ಲಾಕ್ ಮಾಡ್ತಾ ಇದ್ರಂತ. ಓಕೆ ಆಸ್ ಲೈಕ್ ಅಡ್ವಾನ್ಸ್ ಪೇ. ಓಕೆ ಸೊ ಅದೇನಾಗುತ್ತೆ, ನಿಮ್ಮ ಸೈಟ್ ಕಂಪ್ಲೀಟ್ ಸೈಟ್ ಇದು ಟೋಟಲ್ ಅಮೌಂಟ್ ಬಂದ್ಬಿಡ್ತಲ್ಲ, ಆ ಅಮೌಂಟಲ್ಲಿ ಈ 1 ಲಕ್ಷ ಅನ್ನೋದು ನಿಮ್ಮದು ಇನ್ಕ್ಲೂಡ್ ಆಗುತ್ತೆ. ಓಕೆ ಸೊ ಅದು ಒಂದು. ಸೆಕೆಂಡ್ ಪಾರ್ಟ್ ಏನಂತೆ, 1 ಲಕ್ಷ ಕಟ್ಟ ಮೇಲೆ ನಿಮಗೆ ಲೀಗಲ್ ಬುಕ್ ಅಂತ ನಾವು ಕೊಡ್ತೀವಿ. ನಮ್ಮ ಕಂಪನಿ ಸೈಡಿಂದ ಲೀಗಲ್ ಬುಕ್ ಕೊಡ್ತೀವಿ. ಲೀಗಲ್ ಬುಕ್ ತಗೊಂಡೋಗಿ ನೀವು ನಿಮ್ಮ ಲೀಗಲ್ ವೆರಿಫೈ ದೋಸ್ ಥಿಂಗ್ಸ್. ಸೊ ಲೀಗಲ್ ಅಡ್ವೈಸರ್ ಹತ್ರ ನೀವು ಏನೇನು ಇದೆಯೋ ಡಾಕ್ಯುಮೆಂಟ್ಸ್ ಇದೆಯೋ ಅದೆಲ್ಲ ನೀವು ಕ್ಲಿಯರ್ ಮಾಡ್ಕೋಬಹುದು. ಓಕೆ ಅದಾದ್ಮೇಲೆ ನಿಮ್ಗೆ 30% ಪ್ರೊಸೀಡ್ ಆಗ್ತದೆ. 30% ಅಂತ ಇವತ್ತು ಕಂಪ್ಲೀಟ್ ಸೈಟಲ್ಲಿ ಎಷ್ಟು ಪೇಮೆಂಟ್ ಬರ್ತೋ ಅದರಲ್ಲಿ ನಿಮ್ಗೆ 30% ಆಗುತ್ತೆ. ಓಕೆ 30% ಇವತ್ತು ಫುಲ್ ಕ್ಯಾಶ್ ಪೇಮೆಂಟ್ ಹೋಗೋರು ಇರ್ತಾರೆ, ಇಲ್ಲ ಲೋನ್ ಹೋಗೋರು ಇರ್ತಾರೆ. ಸೊ 30% ಪೇ ಮಾಡಿದ್ಮೇಲೆ ನಿಮ್ಗೆ ಲೋನ್ ಪ್ರೊಸೀಜರ್ ಕಂಟಿನ್ಯೂ ಆಗುತ್ತೆ. ಸೊ ಲೋನ್ ನಿಮ್ಮ ಕಡೆಯಿಂದ ಅವೈಲೇಬಲ್ ಇದೆಯಾ? ಲೋನ್ ನಮ್ಮ ಸೈಡಿಂದಾನೇ ಅವೈಲೇಬಲ್ ಇದೆ. ಹಾಂ ಸೊ ಆಕ್ಚುಲಿ ಲೋನ್ ಬಂದು ಸಪೋಸ್ ನಿಮ್ದು ಏನು ಎಕ್ಸಿಸ್ಟಿಂಗ್ ಲೋನ್ ಏನೂ ಇಲ್ಲ ಅಂತ ನಿಮ್ಗೆ 85% ಸಿಗುತ್ತೆ. ಓಕೆ 85% ಲೋನ್ ನಮ್ಮ ಸೈಡಿಂದ ಸಿಗುತ್ತೆ. ಸಪೋಸ್ ನಿಮ್ದು ಏನಾದ್ರು ಎಕ್ಸಿಸ್ಟಿಂಗ್ ಲೋನ್ ಇದೆ ಅಂತ ನಿಮ್ಗೆ 70% ಸಿಗುತ್ತೆ. ನಾವು ಲಿಂಕ್ ಆಗಿರೋ ಬ್ಯಾಂಕ್ ಬಂದು IDBI, IDFC, ಆಮೇಲೆ ಕ್ಯಾನ್ಫಿನ್, ಓಕೆ ICCI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಈ ಎಲ್ಲ ಬ್ಯಾಂಕಲ್ಲಿ ಕನೆಕ್ಟ್ ಆಗಿದೆ. ಆ್ಯಂಡ್ ಇನ್ನೊಂದು ಬಂದು ಮೇನ್ಲಿ ನಮ್ಮ ಜನರಿಗೆ ಏನಂತಂದ್ರೆ ಈ ಫೇಸಿಂಗ್ ಯಾವುದು ಅದು ಕನ್ಫ್ಯೂಸ್ ಇರುತ್ತೆ. ಸೊ ಯಾವ ಫೇಸಿಂಗ್ ಸರ್ ಇದು? ಓಕೆ ಸರ್, ಇಲ್ಲಿ ಟೋಟಲ್ ಆಗಿ ಇರೋದು ಕಂಪ್ಲೀಟ್ ಸೈಟ್ಸ್ ಬಂದು 72 ಪ್ಲಾಟ್ಸ್ ಇದೆ. 72 ಓಕೆ ಈ 72 ಪ್ಲಾಟ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಇರೋದೇ ಎರಡು ಫೇಸಿಂಗ್ಸ್. ಒಂದು ಬಂದು ವೆಸ್ಟ್ ಫೇಸಿಂಗ್, ಒಂದೊಂದು ಈಸ್ಟ್ ಫೇಸ್. ಸೊ ಈಸ್ಟ್ ವೆಸ್ಟ್ ಫೇಸಿಂಗ್ ಇರೋದು. ಈಸ್ಟ್ ಅಂಡ್ ವೆಸ್ಟ್ ಫೇಸಿಂಗ್ ಮಾತ್ರನೇ ಅವೈಲೇಬಲ್ ಇರೋದು. ಇಲ್ಲಿ ಸೌತ್ ಫೇಸಿಂಗ್, ನಾರ್ತ್ ಫೇಸಿಂಗ್ ಇಲ್ಲ. ಆ್ಯಂಡ್ ಇಲ್ಲಿ ಬಂದು ನೀವು ನೋಡಿದ್ರೆ ಈಚ್ ಸೈಡ್ಸ್ಗೂ ಈಚ್ ಪ್ಲಾಟ್ಸ್ ಏನಿದೆಯಲ್ಲ, ಸೊ ಒಂದೊಂದಕ್ಕೂ ಒಂದು ನಂಬರ್ ಪ್ಲೇಸ್ ಮಾಡಿಕ್ಕಿದ್ದಾರೆ. ಆ್ಯಂಡ್ ಸರ್ ಈಗ ಸ್ವಲ್ಪ ರೋಡ್ ಬಗ್ಗೆ ಏನು ಡೀಟೇಲ್ ಆಗಿ ಹೇಳ್ಬೋದಾ? ಇದು ಬಂದು 30 feet ರೋಡ್. ಇವತ್ತು ಲಾಂಚ್ ಇದೆ ಆಕ್ಚುಲಿ. ಓಕೆ ಸೊ ಲಾಂಚ್ ಇದ್ರಲ್ಲಿ ನಾವು ಇನ್ನೂ ಏನು ಹಾಕಿಲ್ಲ. ಸೊ ಒನ್ಸ್ ಇದು ಆದ್ಮೇಲೆ ಪ್ಲಾಟ್ಸ್ ಎಲ್ಲ ಆಲ್ಮೋಸ್ಟ್ 30% ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಓಕೆ ಸೊ ಮತ್ತೆ 70% ಇರೋದು ಕಂಪ್ಲೀಟ್ಲಿ 30 feet ವೈಡ್ ರೋಡ್. ಹೌದು, 30 feet ವೈಡ್ ಬ್ಲಾಕ್ ರೋಡ್. ನಿಮಗೆ ಏನಾರ ಎಂಕ್ವೈರೀಸ್ ಇದ್ರೆ ನೀವು ಡೈರೆಕ್ಟ್ ಆಗಿ ಇವ್ರ ಹತ್ರ ಲೀಗಲ್ ಏನಿದೆಯಲ್ಲ ಬುಕ್, ಸೊ ಅದನ್ನ ತಗೊಂಡೋಗಿ ನೀವು ವೆರಿಫೈ ಮಾಡ್ಕೊಂಡು ಆರಾಮಾಗಿ ರಿಟರ್ನ್ ಬಂದು ನೀವು ಪ್ರೊಸೀಡ್ ಮಾಡ್ಬೋದು ಅಲ್ವಾ ಸರ್? ಎಸ್. ಓಕೆ. ಆ್ಯಂಡ್ ಬೇರೆ ಬಂದು ನಮ್ಮ ಆಡಿಯನ್ಸ್ಗೆ ಏನೇನು ಇಷ್ಟಪಡ್ತೀರಾ ನೀವು? ಓಕೆ ಸೊ ಇಲ್ಲಿ ಬಂದು ಕಂಪ್ಲೀಟ್ ಆಗಿ ಗ್ರೀನರಿ ಸರ್. ಸೊ ಮೋಸ್ಟ್ ಆಫ್ ದಿ ಎಲ್ಲರೂ ಬಂದು ಗ್ರೀನರಿ ಇರಬೇಕು ಅಂತ ಯೋಚನೆ ಮಾಡ್ತಾರೆ, ಸೈಲೆಂಟ್ ಏರಿಯಲ್ಲಿ ಇರಬೇಕಂತ ಯೋಚನೆ ಮಾಡ್ತಾರೆ. ಸೊ ಇದು ಒಂದು ಒಳ್ಳೆ ಜಾಗ, ಇದು ಸೈಲೆಂಟ್ನೆಸ್. ಅಕ್ಕಪಕ್ಕದಲ್ಲಿ ಮನೇನು ಅವೈಲೇಬಲ್ ಇದೆ, ಆಲ್ರೆಡಿ ಕನ್ಸ್ಟ್ರಕ್ಷನ್ಸ್ ಆಗಿದೆ. ಇನ್ನೊಂದು ಮೇನ್ಲಿ ಒಂದು ಈ ಚಂದಾಪುರ ಈ ಲೊಕ್ಯಾಲಿಟಿ ಬಂದು ಇಟ್ಸ್ ಎ ಡೆವಲಪಿಂಗ್ ಏರಿಯಾ. ಅಂಡ್ ಮೋಸ್ಟ್ಲಿ ಬಂದು ಲೈಕ್ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ದಿಸ್ ಇಸ್ ದಿ ರೈಟ್ ಟೈಮ್ ಅಂತೀನಿ ನಾನು. ಯಾಕಂದ್ರೆ ಒಂದು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಇಲ್ಲಾಂದ್ರೆ ಲ್ಯಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ರಿಟರ್ನ್ಸ್ ಖಂಡಿತ ಬಂದೇ ಬರುತ್ತೆ ನಿಮಗೆ. ಖಂಡಿತ. ಸೊ ಇಲ್ಲಿ ಬಂದು ನಿಮ್ಗೆ ಇನ್ನೊಂದು ಕಂಪನಿ ಸೈಡ್ ಇನ್ನೊಂದು ಆಪ್ಷನ್ ಏನಂತೆ, ನಿಮ್ಗೆ ಇದೇ ಕಂಪನಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು. ಆಫ್ಟರ್ 5 years, ಮೇ ಬಿ ಆಫ್ಟರ್ 5 years ಆದ್ಮೇಲೆ ನೀವು ಎಲ್ಲಿ ಹೋಗ್ಬೇಡ, ಅಲ್ಲಿ ಓಡಾಡಬೇಡ, ನಿಮ್ದು ತಿರ್ಗಾ ನೀವು ಸೇಲ್ ಮಾಡ್ಬೇಕಂತ ರೀಸೇಲ್ ಮಾಡಕ್ಕೆ ಬೈಬ್ಯಾಕ್ ಅಗ್ರಿಮೆಂಟ್ ನಮ್ಮ ಸೈಡ್ ಇಂದ ನಮ್ಮ ಕಂಪನಿನೇ ಕೊಡ್ತೀವಿ. ಸೊ ಅದೊಂದು ಬೆನಿಫಿಟ್ ಅಲ್ಲಿ. ಸೊ ಅವತ್ತು ನೀವು ಇನ್ವೆಸ್ಟ್ ಮಾಡೋದ ಏನು ಇನ್ವೆಸ್ಟ್ ಮಾಡ್ತಾರೆ ಅದರಿಂದ ಡಬಲ್ ಸಿಗುತ್ತೆ ನಿಮ್ಗೆ. ಸೊ ಅದನ್ನ ಪ್ರಾಬ್ಲಮ್ ಇರಲ್ಲ. ಸೊ ಅದು ಒಂದಿದೆ. ಆಮೇಲೆ ಟಿಲ್ದಿ ಬೇರೆ ಯಾವುದೆಲ್ಲ ನೀವು ಕಂಪೇರ್ ಮಾಡಿ ನೋಡ್ಕೋಬಹುದು. ಸೊ ಬೇರೆ ಜಾಗದಲ್ಲಿ ನಿಮ್ಗೆ ಫಸ್ಟ್ ಬುಕಿಂಗ್ಗೆ ನಿಮಗೆ GST ಅದೆಲ್ಲ ಇದು ಮಾಡ್ತಾರೆ. ಬಟ್ ನಮ್ಮ ಸೈಡಿಂದ ಅದರೆಲ್ಲ ಏನಿಲ್ಲ. ಜಸ್ಟ್ 1 lakh ಪೇ ಮಾಡಬೇಕು, ಬುಕಿಂಗ್ ಆಗುತ್ತೆ, ಲೀಗಲ್ ಬುಕ್ ಕೊಡ್ತೀವಿ. ಲೀಗಲ್ ಬುಕ್ ಆದಮೇಲೆ ನಿಮ್ಗೆ 30% ಪ್ರೊಸೀಡ್ ಆಗುತ್ತೆ, ಆಮೇಲೆ ನಿಮ್ದು ರಿಜಿಸ್ಟ್ರೇಷನ್ ಹೋಗುತ್ತೆ. ಸೊ ರಿಜಿಸ್ಟ್ರೇಷನ್ ಇದು ಒಂದು ಆಪ್ಷನ್. ಸೊ ಸಪೋಸ್ ನೀವು ಇಲ್ಲಿ ಮನೆ ಕಟ್ಟಬೇಕಂತ ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಮಾಡ್ಬೋದು. ಕನ್ಸ್ಟ್ರಕ್ಷನ್ ನಮ್ಮದೇ ಕನ್ಸ್ಟ್ರಕ್ಷನ್ ಇದೆ. ಸೊ ನಮ್ಮ ಕಂಪನಿ ಒರಾಯನ್ ಗ್ರೂಪ್ಸ್ ಇಂದ ವಿಯಾನ್ ಇಂಜಿನಿಯರ್ಸ್ ಅಂತ ಇದ್ದಾರೆ. ಸೊ ಅವ್ರು ನಿಮ್ಗೆ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಡ್ತಾರೆ. ಸೊ ಅವರಿಂದ ಏನೇನು ಬೆನಿಫಿಟ್ಸ್ ಏನಿದೆ ಇಲ್ಲಿ ನಾವು ಯೂಸ್ ಮಾಡೋ ಮೆಟೀರಿಯಲ್ ಬಂದು ABC. ಸೊ ಇಲ್ಲಿ ನಿಮ್ಗೆ ಮೆಟೀರಿಯಲ್ ಸ್ಟಾರ್ಟ್ ಆಗಿರೋದು ಸ್ಕ್ವೇರ್ ಫೀಟ್ ಬಂದು 1900 ಇಂದ ಸ್ಟಾರ್ಟ್ ಆಗುತ್ತೆ. 1900 ಇಂದ 2400 ಹೋಗುತ್ತೆ ಸರ್. ಸೊ ಪರ್ ಸ್ಕ್ವೇರ್ ಫೀಟ್ ಇದು ಕನ್ಸ್ಟ್ರಕ್ಷನ್ ಮೆಟೀರಿಯಲ್. ಸೊ ಮೆಟೀರಿಯಲ್ ನೀವು ಏನೇನು ಎಕ್ಸ್ಪೋರ್ಟ್ ಮಾಡ್ತೀರೋ ಎಲ್ಲ A+ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಲೋಕಲ್ ಮೆಟೀರಿಯಲ್ಸ್ ಏನೂ ಇಲ್ಲ. ಸೊ ವಿಯಾನ್ ಇಂಜಿನಿಯರ್ಸ್ ಇಟ್ಸ್ ದಿ ಪಾರ್ಟ್ ಆಫ್ ದಿ ಒರಾಯನ್ ಗ್ರೂಪ್. ಓಕೆ. ಸೊ ಒನ್ಸ್ ನೀವು ಈ ಲ್ಯಾಂಡ್ ತಗೊಂಡಾದ್ಮೇಲೆ ಸೊ ಇನ್ ಫ್ಯೂಚರ್ ಏನಾರ ನೀವು ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಎಲ್ಲಿ ಲ್ಯಾಂಡ್ ತಗೊಂಡಿದ್ದೀರೋ ಸೊ ಅವ್ರ ಹತ್ರನೇ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಒನ್ಸ್ ನೀವು ಲೊಕೇಶನ್ ಬಂದಮೇಲೆ ನಿಮಗೆ ಅರ್ಥ ಆಗಿಬಿಡುತ್ತೆ. ಸೊ ಒಳ್ಳೆ ಲೊಕೇಶನ್ ಇದು ಚಂದಾಪುರದಲ್ಲಿ. ಓಕೆ. ಸೊ ಮ್ಯಾಕ್ಸಿಮಮ್ ಇಲ್ಲಿಂದ ನಿಮಗೆ ಎಲೆಕ್ಟ್ರಾನ್ ಸಿಟಿ ವಿತಿನ್ 10 kilometers ಒಳಗಡೆ ಬರೋದು. ಓಕೆ. ಸೊ ಆಲ್ರೆಡಿ ಮೆಟ್ರೋ ಕನೆಕ್ಟಿವಿಟಿ ಅವೈಲೇಬಲ್ ಇದೆ. ಸೊ ಮ್ಯಾಪ್ ರೂಟ್ ಇದೆ ಇದರಲ್ಲಿ. ಹೌದು. ಸೊ ಈಗ ನಾವು ಇರೋದು ಬಂದು ಇಲ್ಲಿ. ಸೊ ಇಲ್ಲಿಂದ ಹಂಗೆ ನೀವು ನೋಡ್ತಿರ್ಬೋದು
ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ 30 ಫೀಟ್ ವೈಡ್ ರೋಡ್ ಇದೆ. ಆ್ಯಂಡ್ ದೆನ್ ಈ ಕಡೆ ಬಂದರೆ ವಿ ಹ್ಯಾವ್ ಸೇಮ್ 60 feet road. 60 ಫೀಟ್. ಓಕೆ, ವೈಡ್, ತುಂಬ ವೈಡ್ ಇದು. ಇಲ್ಲಿಂದ ನಿಮಗೆ ನಿಯರ್ ಬೈ ಲೊಕಾಲಿಟೀಸ್ ತುಂಬ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ ಈ ಕಡೆ ನಾರಾಯಣ ಹಾಸ್ಪಿಟಲ್ ಇದೆ, ಆಮೇಲೆ ಪ್ಲಸ್ ಕಾಲೇಜ್ ಇದೆ, ಆಮೇಲೆ ಅಲಯನ್ಸ್ ಯೂನಿವರ್ಸಿಟಿ ಒಂದು ಬರುತ್ತೆ, ಸ್ಕೂಲ್ಸ್ನು ಅವೈಲೇಬಲ್ ಇದೆ. ಸೆಂಟ್ ಫ್ರಾನ್ಸಿಸ್ ಸ್ಕೂಲ್ ಬರುತ್ತೆ, NPS ಸ್ಕೂಲ್ ಬರುತ್ತೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಇಲ್ಲಿ ಆಚೆ ಹೋಗೋದಂತ ನಿಮ್ಗೆ ಮಾರ್ಕೆಟ್ನು ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ. ಸೊ ಎಲ್ಲ ಆಕ್ಸೆಸಿಬಿಲಿಟಿ ಇದೆ, ಬಸ್ ಆಕ್ಸೆಸಿಬಿಲಿಟಿ ಇದೆ, ಪ್ಲಸ್ ನಿಮ್ಗೆ ಒಳ್ಳೆ ಲ್ಯಾಂಡ್ ಮಾರ್ಕ್ ಇದು ಸೂರ್ಯ ಹೈಟ್ಸ್ ಥರ್ಡ್ ಫೇಸ್ ಅಂತ ಹೇಳ್ತಾರೆ ಚಂದಾಪುರಲ್ಲಿ ಸೂರ್ಯ ಹೈಟ್ಸ್ ಅಂತ ಒಳ್ಳೆ ಲೊಕೇಶನ್ ಎಲ್ಲರಿಗೂ ಗೊತ್ತು. ಸೊ ಇದು ಬಂದು ಸೂರ್ಯ ಹೈಟ್ಸ್ ಅಲ್ಲಿ ಫೇಸ್ 3 ಹತ್ರ ಬರುತ್ತೆ ಈ ಲೊಕೇಶನ್. ಎಕ್ಸಾಕ್ಟ್ಲಿ ನೀವು ಚಂದಾಪುರ ಸರ್ಕಲ್ ಇದೆಯಲ್ಲ, ಸೊ ಅಲ್ಲಿಂದ ನಿಮಗೆ ಇದೊಂದು ಆಲ್ಮೋಸ್ಟ್ ಒಂದು 9 to 10 ಕಿಲೋಮೀಟರ್ಸ್ ಆಗ್ಬೋದು. ಸೊ ದಟ್ಸ್ ಇಟ್. ಸೊ ನಿಯರ್ ಬೈ ನಿಮಗೆ ತುಂಬಾ ಲೈಕ್ ಒಳ್ಳೆ ಕಾಲೇಜಸ್ ಇದೆ, ಒಳ್ಳೆ ಸ್ಕೂಲ್ಸ್ ಇದೆ. ಸೊ ಇವೆಲ್ಲ ಬಂದು ನಿಮಗೆ ಒಂದು ಒಳ್ಳೆ ಪ್ಲೇಸ್ ಅಲ್ಲೇ ಇದನ್ನ ಲೊಕೇಟ್ ಮಾಡಿಕ್ಕವ್ರು ಇವರು. ಸೊ ಇಟ್ಸ್ ಎ ಗುಡ್ ಥಿಂಗ್ ಅಂತೀನಿ ನಾನು. ಸೊ ಅದು ಒಂದು ರೀತಿ ಒಳ್ಳೆ ಇನಿಷಿಯೇಟಿವ್ ಸರ್, ಈ ಕಡೆ ನೀವು ಪ್ಲೇಸ್ ಮಾಡಿರೋದು ಈ ಸೈಟ್ಸ್ ಎಲ್ಲ. ಅಂಡ್ ಮೇನ್ಲಿ ನಿಮಗೆ ಐಡಿಯಾ ಹೆಂಗ್ ಬಂತು ಸರ್, ಲೈಕ್ ಚಂದಾಪುರ ಈ ಕಡೆ ಶುರು ಮಾಡೋಣ, ಲೈಕ್ ಒರಿಯನ್ ಓಕ್ ವಿಲ್ಲಾಸ್ ಅಂತ ಈ ಲೊಕೇಶನ್ ಅಲ್ಲಿ? ಸೊ ಏನಂತ ಜಾಸ್ತಿ ಏನಿಲ್ಲ ಸರ್, ವಿತಿನ್ 15 lakhs ಒಳಗಡೆ ನಿಮಗೆ 600 square feet ಸಿಗ್ತಾ ಇದೆ. ಲುಕಿಂಗ್ ಫಾರ್ ಬಜೆಟ್ ಅಲ್ಲಿ ನೋಡೋ, ಬಜೆಟ್ ಕಡಿಮೆ ಬಜೆಟ್ ಅವ್ರು ನೋಡೋರಿಗೆ ಈ ಲೊಕೇಶನ್ ಒಂದು ಒಳ್ಳೆ ಲೊಕೇಶನ್ ಸರ್. ಈ ಲೊಕೇಶನ್ ಅಲ್ಲಿ ಕಂಪ್ಲೀಟ್ಲಿ ವಿತಿನ್ 15 lakhs ಒಳಗಡೆ ನಿಮ್ಗೆ ಸೈಟ್ ಸಿಗುತ್ತೆ. ಸೊ ನೀವು ಎಲ್ಲಿ ಯಾವ ಜಾಗನೂ ನೋಡಿ, ಸೊ ಲೊಕೇಶನ್ ಅಂತ ಜಾಸ್ತಿ ಇದು ಬಜೆಟ್ ಅಂತ ಜಾಸ್ತಿ ಇರೋರಿಗೆ ಇದು ಆಗಲ್ಲ. ಸೊ ಈ ಲೊಕೇಶನ್ ಏನಂತೆ 15 lakhs ಒಳಗಡೆ ನಿಮಗೆ ಇಲ್ಲಿ ಜಾಗ ಸಿಗ್ತದೆ ಅಂತ. ಇದು ಕಡಿಮೆ, ಇದು ಡೈಲಿ ಲೇಬರ್ ವರ್ಕ್ ಮಾಡೋರು, ಇವ್ರು ಸೇವಿಂಗ್ ಅಮೌಂಟ್ ಮಾಡ್ಕೊಂಡು ಒಂದು ಜಾಗ ತಗೋಬೇಕಂತ ಯೋಚನೆ ಮಾಡೋರು ಅವ್ರಿಗೆಲ್ಲ ಈ ಬಜೆಟ್ ಅಲ್ಲಿ ಈ ಲೊಕೇಶನ್ ಅಲ್ಲಿ ಒಳ್ಳೇದು. 600 square feet ಅಲ್ಲಿ ನಿಮಗೆ 15 lakhs ಒಳಗಡೆ ಸೈಟ್ ಸ್ಟಾರ್ಟಿಂಗ್ ಫ್ರಮ್ 600 square feet. 600 square feet. ಸೊ ವಿತಿನ್ 15 lakhs ಒಳಗಡೆ ನಿಮ್ಗೆ ಸೈಟ್ ಬಂದ್ಬಿಡುತ್ತೆ ಸರ್. ಪ್ಲಾನ್ ಕಾನ್ಸೆಪ್ಟ್ ಅನ್ಬಹುದು. ಹೌದು, ಆಲ್ಮೋಸ್ಟ್ ನಾನು ಹೇಳಿದ್ರೆ 30 feet ರೋಡ್ ಅಂತ ಬರುತ್ತೆ ನಿಮಗೆ. ತಾರ್ ರೋಡ್ 30 feet ರೋಡ್ ಬರುತ್ತೆ, ಪ್ಲಸ್ 60 feet ರೋಡ್ ಬರುತ್ತೆ, ಎರಡನ್ನು ಬರುತ್ತೆ. ಓಕೆ, ನೆಕ್ಸ್ಟ್ ಬಂದು ಎಲೆಕ್ಟ್ರಿಸಿಟಿ ಅಂತ ಒಂದ್ಸ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಎಲೆಕ್ಟ್ರಿಸಿಟಿ ಬೇಕಂತ CB ಲೈನ್ಸ್ ಕನೆಕ್ಟ್ ಆಗಿದೆ. ಹೌದು, ಎಲ್ಲ ಲೈನ್ ಅಲ್ಲಿ ನಿಮ್ಗೆ ಇಬಿನು ಕನೆಕ್ಷನ್ ಕೊಡ್ತೀವಿ. ಸೊ ನೆಕ್ಸ್ಟ್ ಹೇಳಿದ್ದು ಎಂಟ್ರೆನ್ಸ್ ಆರ್ಚ್. ಇವತ್ತು ಎಂಟ್ರೆನ್ಸ್ ಆರ್ಚ್ ಯಾಕಿಲ್ಲ ಅಂತ, ಸಪೋಸ್ ಇಲ್ಲಿ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಏನಾದ್ರು ಇದು ಹೆವಿ ವೆಹಿಕಲ್ಸ್ ಒಳಗಡೆ ಬರ್ಬೇಕಂತ ಅವತ್ತು ಡಿಫಿಕಲ್ಟಿ ಇರುತ್ತೆ. ಸೊ ಅದಕ್ಕೋಸ್ಕರನೇ ಎಂಟ್ರೆನ್ಸ್ ಹಾಕಿಲ್ಲ. ಒನ್ಸ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ನಿಮ್ಗೆ ಎಂಟ್ರೆನ್ಸ್ ಆರ್ಚ್ ಬಂದ್ಬಿಡುತ್ತೆ ಸರ್. ಓಕೆ, ಸೊ ಇಲ್ಲಿ 24/7 ಸೆಕ್ಯೂರಿಟಿ ಇರುತ್ತೆ. ಸೊ 24/7 ಸ್ಟಾರ್ಟಿಂಗ್ ಅಲ್ಲಿ ಇರೋ ಹಾಗೇನೆ ಗೇಟೆಡ್ ಕಮ್ಯುನಿಟಿ 24% ನಿಮಗೆ ಸೆಕ್ಯೂರಿಟಿ ಇರುತ್ತೆ. ಇನ್ನೊಂದು ಮೇನ್ ಪಾಯಿಂಟ್ ಅಂತ ಹೇಳ್ಬೇಕೇನಂದ್ರೆ, ಈ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ 5 years ವರೆಗೂ ನಿಮ್ಗೆ ಏನು ಮೇಂಟೆನೆನ್ಸ್ ಇರಲ್ಲ. ಸೊ ಒನ್ಸ್ ನಿಮ್ದು ಕನ್ಸ್ಟ್ರಕ್ಷನ್ ಆಯ್ತು, ಅವಾಗ ಒಂದು ಅಸೋಸಿಯೇಷನ್ ಫಾರ್ಮ್ ಆದ್ಮೇಲೆ ನಿಮ್ಗೆ ಮೇಂಟೆನೆನ್ಸ್ ಇರೋದು ನಿಮ್ಮ ಅಸೋಸಿಯೇಷನ್ ಅಲ್ಲಿ ಯಾರು ಮೆಂಬರ್ ಇರ್ತಾರೋ ಅವ್ರಿಗೂ ಇದು ಮಾಡಿಸ್ತೀವಿ. ಸೊ 5 years ವರೆಗೂ ನಿಮ್ ಮೇಂಟೆನೆನ್ಸ್ ಚಾರ್ಜಸ್ ಏನೂ ಇರಲ್ಲ, ನಮ್ಮ ಸೈಡ್ ಅಂದ್ರೆ ಎಲ್ಲದನ್ನು ಮಾಡಿಸ್ಕೊಡ್ತೀವಿ. ಸೂಪರ್, ಇದೊಂದು ರೀತಿ ಚೆನ್ನಾಗಿದೆ. ಸೊ ಇದು ಬಂದು ಸರ್ ನಿಮ್ದು DC ಕನ್ವರ್ಷನ್ ಈ ಖಾತಾ ಅಂತ ಬರುತ್ತೆ. ಈ ಖಾತಾ ಅಂದ್ರೆ ಎಲೆಕ್ಟ್ರಾನಿಕ್ ಖಾತಾ ಅಂತ ಬರುತ್ತೆ. ಸೊ ಒಳ್ಳೇದು ಸರ್, ಇದು ಪ್ರಾಬ್ಲಮ್ ಅಂತ ಏನ್ ಬರಲ್ಲ, ಎಲೆಕ್ಟ್ರಾನಿಕ್ ಅಪ್ಡೇಟೆಡ್ ಖಾತಾ ಇದು. ಓಕೆ, DC ಕನ್ವರ್ಷನ್ ಅಂತ. ಸೊ ಥ್ಯಾಂಕ್ ಯು ಸರ್ ಫಾರ್ ಇಷ್ಟು ಡೀಟೇಲ್ಸ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಸೊ ನಮ್ಮ ಆಡಿಯನ್ಸ್ಗೆ ಒಂದು ಪಾಯಿಂಟ್ ಬಂದಿರುತ್ತೆ. ಸೊ ಖಂಡಿತ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸು ಪ್ಲಸ್ ನಂಬರ್ಸ್ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಎಂಕ್ವೈರಿ ಮಾಡ್ಕೋಬೋದು. ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ಇನ್ನೂ ಒಳ್ಳೇದು. ಸೊ ಯು ಕ್ಯಾನ್ ಸಿ ಎವ್ರಿಥಿಂಗ್ ವೈಡ್ಲಿ ನೋಡ್ಬೋದು ನೀವು. ಇಲ್ಲಿವರೆಗೆ ಈ ವಿಡಿಯೋ ನೋಡ್ತಿದ್ರೆ ಸೊ ಖಂಡಿತ ಏನೋ ಒಂದು ಥಾಟ್ ಬರೋದು ನಿಮಗೆ. ಸೊ ಖಂಡಿತ ನೀವು ಈ ಟೈಮಿಗೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಒಳ್ಳೇದಂತೀನಿ ನಾನು. ಸೊ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಇನ್ನೊಂದು ಹೊಸ ವಿಡಿಯೋ ಸಿಗೋಣ, ಹೊಸ ಕಾನ್ಸೆಪ್ಟ್, ಹೊಸ ಕಂಟೆಂಟ್ ಜೊತೆ. ಅಂಟಿಲ್ ದೆನ್, ಬೈ ಫ್ರಮ್ ಶಾರುಖ್.